ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಐ ಆಮ್ ರಿಯಲಿ ಸಾರಿ ಫ್ರೆಂಡ್ಸ್, ಬ್ಯಾಕ್ ಟು ಬ್ಯಾಕ್ ವ್ಲಾಗ್ಸ್ನ ಹಾಕೋಕ್ಕಾಗ್ತಾಯಿಲ್ಲ. ನಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಜೊತೆಗೆ ವರ್ಕ್ ಪ್ರೆಷರು, ವೀಡಿಯೋಸ್ ಏನೋ ಮಾಡಿದ್ದೀನಿ ಬಟ್ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಲೇಟಾಗಿ ಬರ್ತಾಯಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲ ವ್ಲಾಗ್ಸ್ನ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ಯದುವೀರ್ದು ಓರಿಯೆಂಟೇಷನ್ ಡೇ ಇತ್ತು. ಸೊ ಹಾಗಾಗಿ ಬನ್ನಿ ಇವತ್ತು ಹೋಗೋಣ, ಓರಿಯೆಂಟೇಷನ್ ಡೇ ಹೇಗಿತ್ತು ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಇಂಟ್ರಡಕ್ಷನ್ ವೀಡಿಯೋ ತೊಗೊಳ್ಳೋದೇ ಮರ್ತೋಗಿದ್ದೆ, ಹಾಗಾಗಿ ಮಿಡಲ್ ಯಾವುದೋ ಒಂದು ಕ್ಲಿಪ್ಪಿಂಗ್ ಹಾಕ್ಬಿಟ್ಟು ಹಂಗೆ ಇಂಟ್ರಡಕ್ಷನ್ನ ಕೊಡ್ತಾ ಇದ್ದೀನಿ. ಅವ್ನ ಫಸ್ಟ್ ಡೇ, ಅವ್ನ ಲೈಫಲ್ಲಿ ಫಸ್ಟ್ ಸ್ಕೂಲ್ ಓರಿಯೆಂಟೇಷನ್ ಡೇ ನೆನಪಿರಬೇಕು. ಹಾಗಾಗಿ ನಾನು ಎಲ್ಲ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಹಾಗೆ ಕೆಲವೊಂದು ಮಕ್ಕಳೆಲ್ಲ ಇದೆ, ಎಲ್ಲರೂ ಸ್ವಲ್ಪ ಬ್ಲರ್ ಮಾಡಿ ಇಡೋಣ ಅಂತ, ಬಿಕಾಸ್ ಅವ್ರು ತೋರಿಸ್ಬೋದೋ ಇಲ್ವೋ ಗೊತ್ತಿಲ್ಲ, ನಾನು ಅವ್ರ ಪೇರೆಂಟ್ಸ್ ಪರ್ಮಿಷನ್ ಕೇಳಿಲ್ಲ, ಹಾಗಾಗಿ ಸ್ವಲ್ಪ ಬ್ಲರ್ ಆಗಿರ್ತೀನಿ. ಜೊತೆಗೇನಪ್ಪ ಅಂದರೆ ಯದುವೀರ್ ಕ್ರೀಚ್ ಮೇಟ್ಸ್ ಅಂದರೆ ಯದುವೀರ್ ಡೇ ಕೇರ್ ಮೇಟ್ಸ್ ಒಂದು ಇಬ್ಬರಿಗೂ ಅಲಾಟ್ ಆಗಿದೆ ಅದೇ ಸ್ಕೂಲಲ್ಲೇ, ಪ್ರೀ ನರ್ಸರಿಗೆ. ಸೊ ಹಾಗಾಗಿ ಆ ಮಕ್ಕಳು ಕೂಡ ಸಿಕ್ಕಿದ್ರು. ಎಲ್ಲ ಮಕ್ಕಳು ಹತ್ಕೊಂಡು ಬಂದರೆ ನನ್ನ ಮಗ ಮಾತ್ರ ಮಮ್ಮಿ ಸಾಕು ಇಲ್ಲೇ ಬಿಟ್ಬಿಟ್ಟು ಹೋಗಿ, ನಾನು ಹೋಗಿ ನೀವು ಅಂತೆಲ್ಲ ಹೇಳ್ತಾ ಇದ್ದ. ಬನ್ನಿ ಇನ್ನೆಲ್ಲ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ. ನಾನು ನಮ್ಮತ್ತೆ ರೂಪೇಶ್ ಯದುವೀರ್ ಮೂವರೂ ಹೋಗಿದ್ವಿ. ಹಾಯ್ ಮಾಡು ಎದ್ದು, ಇಲ್ಲಿ ಕ್ಲೀನಾಗಿ ಈ ಕಡೆ ಬಾ. ಎಲ್ಲ ಹೋಗ್ತಾ ಇದೆಯಾ? ಪ್ರೋಗ್ರಾಮ್ ಇವತ್ತು ನಿಮ್ಮ ಸ್ಕೂಲಲ್ಲಿ ಓರಿಯೆಂಟೇಷನ್ ಡೇನಾ ಇವತ್ತು? ಅದಕ್ಕೆ ಹೋಗ್ತಾ ಇದ್ದಾನೆ ಸ್ಕೂಲ್ಗೆ. ಫ್ರೆಂಡ್ಸ್ ರೆಡಿಯಾಗಿ ಹೋಗ್ತಾ ಇದೀವಿ. 9:30 ಇರೋದು, 9:20 ಈಗ. ಜಸ್ಟ್ ನಮ್ಮ ಮನೆಯಿಂದ ಒಂದು 5 ಮಿನಿಟ್ಸ್ ಅಷ್ಟೇ ಕೋಟ್ ಡ್ರೆಸ್ಸಲ್ಲಿ. ನಾನು ರೂಪೇಶ್ ಅತ್ತೆ ಇದು ಹೋಗ್ತಾ ಇದ್ದೀವಿ. ಏನಮ್ಮ ಬ್ರೇಕ್ಫಾಸ್ಟ್ ಆಯ್ತಲ್ಲ? ಏನ್ ತಿಂದೆ ಬ್ರೇಕ್ಫಾಸ್ಟ್? ಏನ್ ಮಾಡಿ ತಜ್ಜಿ? ಪಲಾವ್ ಅವನ್ ತಿಂದ, ನಾವಿನ್ನ ಬ್ರೇಕ್ಫಾಸ್ಟೇ ಆಗಿಲ್ಲ. ಸೊ ಬನ್ನಿ ಹೋಗೋಣ. ಯಾವ್ದೋ ನಿಮ್ ಸ್ಕೂಲ್ ಹೆಸರೇನು? ನಿಮ್ ಸ್ಕೂಲ್ ಹೆಸರೇನು? ಮುಂದೆ ಇರೋದು ತಿನ್ಬಿಟ್ಟಿದ್ಯಾ? ಮುಂದೆ ಇರೋದು ತಿಂದಾಕ್ಬಿಟ್ಟೆ. HL ಪಬ್ಲಿಕ್ ಸ್ಕೂಲ್. ಅದರೊಳಗಡೆ ಎಲ್ಲ ಇನ್ನು ದೂರ ಇರೋದು. ಗುಡ್ಕೋಬಿಟ್ಟ ಇದು ಹೆಂಗೆ ಅನ್ನಿಸ್ತಾ ಇದೆ ಇವತ್ತು? ಐ ಯು ಹ್ಯಾಪಿ? ಎಷ್ಟೊಂದು ಫ್ರೆಂಡ್ಸ್ ಇದ್ದಾರಲ್ಲ ನಿನಗೆ? ಹಾಂ, ಭಯ ಆಗ್ತಾ ಇದೆಯಾ? ಇದು ಇಲ್ಲ, ಏನು ಅನ್ನಿಸ್ತದೆ ನಿನಗೆ? ಏನು ಫೀಲ್ ಆಗ್ತಾ ಇದೆಯಾ? ಇದು ಭಯ ಆಗ್ತಾ ಇದೆಯಾ? Of you all to the HPS family. Parents, it is indeed a pleasure to see your smiling faces as your children are ready to step into the premises of this institution. ಫ್ರೆಂಡ್ಸ್, ಓರಿಯೆಂಟೇಷನ್ ಪ್ರೋಗ್ರಾಮ್ ಎಲ್ಲ ಶುರುವಾಯಿತು. ಫಸ್ಟು ದೀಪ ಎಲ್ಲ ಅನಿಸಿದ್ಮೇಲೆ, ಜೊತೆಗೆ ಕ್ಯೂಟಾಗಿ LKG UKG ಮಕ್ಕಳಿಂದ ಪರ್ಫಾರ್ಮೆನ್ಸ್ ಇತ್ತು, ಡ್ಯಾನ್ಸ್ ಪರ್ಫಾರ್ಮೆನ್ಸ್, ಭರತನಾಟ್ಯಂ. ಅವರಿಷ್ಟು ಮುದ್ದಾಗಿ ಕಾಣ್ತಾಯಿದ್ರು. ನಾನು ರೂಪೇಶ್ಗೆ ಹೇಳ್ತಾ ಇದ್ದೆ, ನಮಗೂ ಹೆಣ್ಮಗು ಇದ್ದಿದ್ರೆ ನೆಕ್ಸ್ಟ್ ಇಯರ್ ನಾವು ಭರತನಾಟ್ಯಮ್ಗೆಲ್ಲ ಜಾಯಿನ್ ಮಾಡಿಸ್ಬೋದಿತ್ತು ಅಂತ. ಸೊ ಓರಿಯೆಂಟೇಷನ್ ಪ್ರೋಗ್ರಾಮ್ ನಮಗೆಲ್ಲ ಇರಲಿಲ್ಲ, ನಾವು ಓದೋವಾಗೆಲ್ಲ ಏನೂ ಇರಲಿಲ್ಲ ಫ್ರೆಂಡ್ಸ್. ಫಸ್ಟ್ ಡೇ ಅಂದರೆ ಖುಷಿಯಾಗಿ ಹೋಗೋದು ಇಷ್ಟೇ ನಮಗೆ ಗೊತ್ತಿತ್ತು. ಬಟ್ ಇಲ್ಲಿ ಇವಾಗ ಜನ್ರೇಷನ್ ಎಷ್ಟು ಇಂಪ್ರೂವ್ ಆಗಿದೆ ಅಂತ ಅಂದರೆ ಓರಿಯೆಂಟೇಷನು ಫಸ್ಟ್
ಫಸ್ಟೇ ಈ ಇಯರ್ ಏನೆಲ್ಲ ಮಾಡ್ತೀವಿ ಅಂತ ಪೇರೆಂಟ್ಸ್ಗೆಲ್ಲ ಹೇಳೋದು, ಇದೆಲ್ಲ ತುಂಬ ಏನಂತಾರೆ ಅಡ್ವಾನ್ಸ್ಡ್ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು. ಸೊ ಡ್ಯಾನ್ಸ್ ನೋಡಿಕೊಂಡು ಎದುವಿರು ಮಕ್ಕಳು ಎಲ್ಲ ಮಕ್ಕಳು ಎಂಜಾಯ್ ಮಾಡಿದ್ರು. ಅದಾದಮೇಲೆ ಓರಿಯೆಂಟೇಷನಲ್ಲಿ ಏನಪ್ಪ ಅಂದರೆ, ಸೊ ಈ ವರ್ಷದಲ್ಲಿ ಅವರ ಪ್ಲ್ಯಾನ್ಸ್ ಏನು, ಮಕ್ಕಳಿಗೆ ಏನೆಲ್ಲ ಹೇಳ್ಕೊಡ್ಬೇಕು ಅಂತ ಇದ್ದಾರೆ, ಆಮೇಲೆ ಏನೆಲ್ಲ ಆ್ಯಕ್ಟಿವಿಟೀಸ್ ಇನ್ಕ್ಲೂಡ್ ಆಗಿರುತ್ತೆ, ಏನೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ ಅವ್ರಿಗೆ, ಟೈಮಿಂಗ್ಸ್ ಏನು ಅನ್ನೋದನ್ನೆಲ್ಲ ಇದೆಲ್ಲ ಓರಿಯೆಂಟೇಷನ್ ಪ್ರೋಗ್ರಾಮಲ್ಲಿ ನಮ್ಮ ಜೊತೆ ಶೇರ್ ಮಾಡಿದ್ರು. ಜೊತೆಗೆ ಪ್ರಿನ್ಸಿಪಲ್ ಕಡೆಯಿಂದ ಒಂದಷ್ಟು ಸ್ಪೀಚ್ ಇತ್ತು. ಸೊ ತುಂಬ ಚೆನ್ನಾಗೇ ಸ್ಪೀಚ್ ಕೊಟ್ಟರು ಪ್ರಿನ್ಸಿಪಲ್. ನನಗೆ ಪರ್ಸ್ನಲಿ ತುಂಬ ಏನಂತಾರೆ ಕಲ್ಚರ್ ಬಗ್ಗೆ ಎಲ್ಲ ಹೇಳೋಕ್ಕೆ ಶುರು ಯಾರೇ ಆಗಿರಲಿ ಕಲ್ಚರ್ ಬಗ್ಗೆ ಹೇಳೋಕ್ಕೆ ಶುರು ಮಾಡಿಬಿಟ್ರೆ ನಾನು ಕನೆಕ್ಟ್ ಆಗಿಬಿಡ್ತೀನಿ. ಸೊ ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಮಕ್ಕಳಿಗೆ ನಾವು ಬರೀ ಸ್ಕೂಲ್ ಕಳಿಸಿದ್ದೀವಿ, ಸ್ಕೂಲಲ್ಲಿ ಹೇಳ್ಕೊಡ್ತಾರೆ ಅಂತ ನೆಗ್ಲೆಕ್ಟ್ ಮಾಡ್ದಿರ, ಮನೆಯಲ್ಲಿ ಪೇರೆಂಟ್ಸ್ ಆಗಿ ನಾವು ಏನೆಲ್ಲ ಮೇನ್ ಕಲ್ಚರ್, ಮೇನ್ ಬೇಸಿಕ್ಸ್ ಏನು ಬೇಕು ಅದು ನಮ್ಮಿಂದನೇ ಬರಬೇಕು. ಅದೆಲ್ಲ ಹೇಳಿದಾಗ ನಂಗೆ ಸಿಕ್ಕಾಪಟ್ಟೆ ಖುಷಿ. ಅವ್ರ ಸ್ಪೀಚ್ನ ಕೇಳಿ ನಾನು ಕೆಲವೊಂದೆಲ್ಲ ಚೇಂಜ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ಆದಮೇಲೆ ಮಕ್ಕಳ ಕಡೆಯಿಂದ ಕೆಲವೊಂದು ಈ ಥರ ಮೈ ರೋಟೀನ್, ಸ್ಕೂಲ್ಗೆ ಹೇಗೆ ಬರಬೇಕು, ಹೇಗೆ ಡ್ರೆಸ್ಅಪ್ ಆಗಬೇಕು ಅನ್ನೋದೆಲ್ಲ ಅವರೇ ಸೈನ್ ಬೋರ್ಡ್ ಥರ ಮಾಡ್ಕೊಂಡು ಬಂದು ಇದೊಂದು ಆ್ಯಕ್ಟಿವಿಟಿ ಥರ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಟೀಚರ್ಸು ಅಷ್ಟೇ ನೀವು ನೋಡ್ಬೋದು, ಎಷ್ಟು ಹಂಬಲ್, ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲರೂ ಅಂದರೆ ತುಂಬ ಖುಷಿಯಾಯಿತು. ನಾನು ಒಂದು ಒಳ್ಳೆ ಏನಂತಾರೆ ಒಂದು ಒಳ್ಳೆ ಸ್ಕೂಲ್ನ ಸೆಲೆಕ್ಟ್ ಮಾಡಿದ್ದೀವಿ. ಎದುವೀರಿಗೋಸ್ಕರ ನಾವು ದುಡ್ಡು ಕೊಡ್ತೀವೋ ಅವ್ನಿಗೆ ಆಸ್ತಿ ಕೊಡ್ತೀವೋ ಅದೆಲ್ಲ ಮುಖ್ಯ. ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು ಮಕ್ಕಳಿಗೆ. ನನಗೂ ಅಷ್ಟೇ ಅವನೇನೋ IAS ಆಗಬೇಕು, ಅವ್ನು ಡಾಕ್ಟರ್ ಆಗಬೇಕು ಆ ಥರದ್ದೆಲ್ಲ ಏನೂ ಇಲ್ಲ. ಅವನು ಒಂದು ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಿರಬೇಕು. ಅವನು ತಿನ್ನೋಕ್ಕೆ ದುಡ್ಕೊಳ್ಳೋ ಅಂಥ ಒಂದು ನಾಲೆಜ್ ಅವನಲ್ಲಿರಬೇಕು, ಬಟ್ ಒಳ್ಳೆ ಹ್ಯೂಮನ್ ಆಗಿರಬೇಕು. ಇಷ್ಟೇ ನಾನು ಕೇಳ್ಕೊಳ್ಳೋದು. ಆ್ಯಂಡ್ ನೀವೆಲ್ಲ ಕೂಡ ಅವನಿಗೆ ವಿಶ್ ಮಾಡಿ ಒಳ್ಳೆಯದಾಗಲಿ, ಒಳ್ಳೆ ವಿದ್ಯೆ ಸಿಗಲಿ ಅವನಿಗೆ, ಚೆನ್ನಾಗಿರಲಿ. ಅವನೇ ಅಲ್ಲ, ಈ ವರ್ಷ ಪ್ರತಿ ವರ್ಷ ಎಲ್ಲ ಮಕ್ಳಿಗೂ ಒಳ್ಳೆಯದಾಗಲಿ, ಎಲ್ಲರೂ ಅಂದ್ಕೊಂಡಿರೋದಾಗಲಿ ಅನ್ನೋದನ್ನು ಎಲ್ಲರೂ ಕೂಡ ವಿಶ್ ಮಾಡಿ ಅಂತ ಹೇಳ್ತಾ, ಸೊ ಈಗ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. One chocolate and one eraser. ಶುಭೋದಯ ಎಲ್ಲರಿಗೂ. ನನ್ನ ಹೆಸರು ಸಂಪದ. ನಾನು ಪ್ರತಿದಿನ ಶಾಲೆಗೆ ನನ್ನ ಕ್ಲಾಸ್ ಬಾಕ್ಸ್ ಅನ್ನು ತರುತ್ತೇನೆ. ನಾನು ಸ್ವಚ್ಛವಾದ ನ್ಯಾಪ್ಕಿನ್, ಚಮಚ ಮತ್ತು ಫೋಕ್ ಇರುವ ಸ್ನ್ಯಾಕ್ಸ್ ಬ್ಯಾಗ್ ಅನ್ನು ತರುತ್ತೇನೆ. ಧನ್ಯವಾದ. नमस्ते सभी को, मेरा नाम कार्तिकेया है। मैं केवल स्नैक्स चाट के अनुसार ही खाना खाता हूँ। मैं यह सुनिश्चित करता हूँ कि मेरी सभी चीजों पर मेरा नाम अक्षर पड़ेगा ಎಂದು ಹೇಳುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. Guided play is where the teachers have an objective to it and guide the children who be developing their gross motor skills. So guided play is different. Free play is just letting them to play on the slides way so that they have fun. Art integration. CBSE always insists on art integration, not just art and craft, integrating art in all the subjects. Could be math. Math could also be done taught through art. ಇವ್ರ ಸ್ಕೂಲಲ್ಲೆಲ್ಲ ಲಂಚ್ ಬಾಕ್ಸ್ ಈ ಥರ ಆಚೆ ಇಡಬೇಕು. ಕ್ಲಾಸ್ ರೂಮ್ ಎಲ್ಲ ನೋಡಿದ್ರು ನೈಸ್, ಅಷ್ಟು ಕ್ಲೀನಾಗಿದೆ ನೋಡಿ. ಬಾಯಿಲೆ ದುವೀರ್
ಓರಿಯೆಂಟೇಷನ್ ಪ್ರೋಗ್ರಾಮ್ ಎಲ್ಲ ಮುಗೀತು, ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ರು, ತಿನ್ಕೊಂಡು ಹೊರಟ್ವಿ. ಆ್ಯಂಡ್ ಒಂಥರ ಮಿರಾಕಲ್ ಅಂತಲೇ ಅಂದ್ಕೊಂಡಿದ್ದು. ರೂಪೇಶ್ ಯಾವಾಗೂ ಹೇಳ್ತಿದ್ರು ನನಗೆ, ನಮ್ಮ ನೆಕ್ಸ್ಟ್ ಮಗು ಆದರೆ ಇದೇ ಸ್ಕೂಲಲ್ಲಿ ಓದಿಸ್ಬೇಕು. ನಾವು ಕೋಟ್ರಸಲ್ಲಿ ಅಲ್ಲೇ ಅಲ್ವಾ ಇದ್ದಿದ್ದು. ಸೊ ಅಲ್ಲಿ ಮಕ್ಕಳು ಡಿಸಿಪ್ಲಿನ್ ಅದೆಲ್ಲ ನೋಡಿದಾಗ ರೂಪೇಶ್ ಯಾವಾಗಲೂ ಹೇಳೋರು, ಇಲ್ಲಿ ಓದಿರೋರೆಲ್ಲ ದೊಡ್ಡ ದೊಡ್ಡ ಆಫೀಸರ್ಸ್ ಆಗಿದ್ದಾರೆ ಈಗ. ಹಾಗೆ ಏನಂದರೆ ಮೇನ್ ಮಕ್ಕಳಿಗೆ ಡಿಸಿಪ್ಲಿನ್ ಬರಬೇಕು, ಆ ಪಂಕ್ಚುಯಾಲಿಟಿ ಬಂದರೆ ಅವ್ರು ಸಕ್ಸಸ್ ಆಗ್ತಾರೆ ಲೈಫಲ್ಲಿ ಅಂತ ರೂಪೇಶ್ ನಂಬ್ತಾರೆ. ಸೊ ಯಾವಾಗಲೂ ಹೇಳ್ತಾ ಇರೋರು, ನಾವು ನೋಡೋಣ, ಅಪ್ಲೈ ಮಾಡೋಣ, ಸಿಕ್ಕಿದ್ರೆ ಸಿಗಲಿ. ಬಿಕಾಸ್ HAL ಸ್ಕೂಲ್ಸಲ್ಲಿ ಸೀಟ್ ಸಿಗೋದು ಅಂದರೆ ತಮಾಷೆ ವಿಷಯನೇ ಅಲ್ಲ. ಎಷ್ಟು ರೌಂಡ್ಸ್ ಆಫ್ ಸೆಲೆಕ್ಷನ್ಸ್ ಇರುತ್ತೆ. ಜೊತೆಗೇನಪ್ಪ ಅಂದರೆ ಒಂಥರ ಲಕ್ ಅಂತಲೇ ಹೇಳ್ಬೋದು ಈ ಸ್ಕೂಲಲ್ಲಿ ಸೀಟ್ಸ್ ಎಲ್ಲ ಸಿಗೋದು. ನಾವು ಅಲಾಟ್ ಮಾಡಿದ್ವಿ, ಓಕೆ ಬಂದರೆ ಬರಲಿ, ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು. ಆ್ಯಂಡ್ ಈಸ್ ವೆರಿ ಲಕ್ಕಿ ಯದುವೀರು. ಸೊ ಅವನಿಗೆಲ್ಲ ಲೈಫಲ್ಲಿ ಒಳ್ಳೆಯದೇ ಸಿಗುತ್ತೆ. ಬಿಕಾಸ್ ನಾನು ಎಲ್ರಿಗೂ ಒಳ್ಳೆಯದೇ ಮಾಡಬೇಕು ಅಂತ ಬಯಸ್ತೀನಿ, ನನ್ನ ಮಕ್ಳಿಗೂ ಒಳ್ಳೇದಾಗತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ಅವನಿಗೂ ಕೂಡ ಅಲ್ಲೇ ಸೀಟ್ ಸಿಕ್ಕಿದ್ದು. ಆಮೇಲೆ ಸ್ಕೂಲ್ ತುಂಬ ದೊಡ್ಡದು. ಇದು ಪ್ಲೇ ಗ್ರೌಂಡ್ ಅಂತೂ ಎಷ್ಟು ದೊಡ್ಡದು. ಈಗ ಬೆಂಗಳೂರಲ್ಲಿ ಸ್ಕೂಲ್ಸ್ಗೆ ಪ್ಲೇ ಗ್ರೌಂಡ್ಸೇ ಇರೋಲ್ಲ, ಬಟ್ ಇವ್ರದ್ದು ತುಂಬ ಚೆನ್ನಾಗಿದೆ. ನೀವೇ ನೋಡಿರ್ತೀರ ನಮ್ಮ ಕೋಟ್ರಸ್ ಎನ್ವಿರಾನ್ಮೆಂಟ್ ಹೇಗಿದೆ, ಪೀಸ್ಫುಲ್ಲಾಗಿರುತ್ತೆ, ತುಂಬ ಚೆನ್ನಾಗಿದೆ ಸ್ಕೂಲ್, ಹೇಳೋದೇ ಬೇಡ. ಆ್ಯಂಡ್ ಬನ್ನಿ ಇವಾಗ ಜೊತೆಗೇನಪ್ಪ ಅಂದರೆ ಅವ್ನಿಗೆ ಸ್ನ್ಯಾಕ್ಸ್ ಚಾರ್ಟ್ ಕೂಡ ಕೊಟ್ಟಿರ್ತಾರೆ, ನಾವು ಅದೇ ಪ್ರಿಪೇರ್ ಮಾಡಿ ಕಳಿಸ್ಬೇಕು. ಬಿಕಾಸ್ ಎಲ್ಲ ಮಕ್ಕಳು ಅದೇ ಬಾಕ್ಸ್ ತರೋದ್ರಿಂದ ಅವ್ರಿಗೆ ಭೇದ ಭಾವ ಅನಿಸಲ್ಲ ಅಂತ, ಈ ರೀತಿ ಎಲ್ಲ ಅದೆಲ್ಲ ಖುಷಿ ಅನಿಸುತ್ತೆ. ಬಟ್ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ದಟ್ಸ್ ಓಕೆ. ಎಲ್ಲ ಮಕ್ಕಳು ಹ್ಯಾಪಿ ಆಗ್ತಾರೆ ಅಂದರೆ ನಾವು ಮಾಡಿ ಕಳ್ಸೋಕ್ಕೇನು ಪ್ರಾಬ್ಲಮ್ ಇಲ್ವಲ್ಲ, ಹಾಗಾಗಿ. ಆ್ಯಂಡ್ ಈಗ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ. ಯದುವೀರಂತೂ ಫುಲ್ ಖುಷಿಯಾದ, ನಮಗೂ ಖುಷಿ ಆಯಿತು, ಒಂದೊಳ್ಳೆ ಸ್ಕೂಲಲ್ಲಿ ನಮ್ಮ ಮಗನ ಓದಿಸ್ತಾ ಇದ್ದೀವಿ ಅಂದ್ಬಿಟ್ಟು. ಆ್ಯಂಡ್ ಅಷ್ಟೇ ಫ್ರೆಂಡ್ಸ್, ಬನ್ನಿ ಈಗ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ನೆಕ್ಸ್ಟ್ ಬರೋ ವೀಡಿಯೋಲಿ ಯದುವೀರಿಗೋಸ್ಕರ ಕಸ್ಟಮೈಸ್ಡ್ ಬ್ಯಾಗ್, ಅವನ ಹೆಸರು ಬ್ಯಾಗು, ವಾಟರ್ ಬಾಟಲು ಮತ್ತು ಬಾಕ್ಸ್, ಲಂಚ್ ಬಾಕ್ಸು, ಸ್ಪೂನ್ ಮೇಲೇನೂ ಅವನ ನೇಮ್ ಎಂಗ್ರೇವ್ ಆಗಿದೆ. ಈ ರೀತಿ ಎಲ್ಲ ನಾನು ನನ್ನ ಮಗನಿಗೋಸ್ಕರ ನಾನು ಮಾಡಬೇಕು ಅಂದ್ಬಿಟ್ಟು ನಾನು ತರಿಸಿದ್ದೀನಿ. ಅದನ್ನೆಲ್ಲ ನೀವು ನೋಡಬೇಕು ಅಂತ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನೋಡಬೇಕು, ಅದು ಡೀಟೇಲ್ಸ್ ಹೇಳಿ ನಮಗೆ ಅಂತ. ಸೊ ದಟ್ ನಾನು ನೆಕ್ಸ್ಟ್ ವೀಡಿಯೋಲಿ ಅದನ್ನೆಲ್ಲ ಶೇರ್ ಮಾಡ್ತೀನಿ. ಜೊತೆಗೆ ಏನೆಲ್ಲ ಬುಕ್ಸ್ ಕೊಟ್ಟಿದ್ದಾರೆ, ಒಂದು ಬೈಂಡಿಂಗ್ ಹೇಗೆ, ಏನು ಹಾಕ್ತಾಯಿದ್ದೀವಿ ಅನ್ನೋದನ್ನೆಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಡೀಟೇಲ್ಸ್ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವೀಡಿಯೋ ಅದನ್ನು ಮಾಡಿ ಹಾಕ್ತೀನಿ. ಈಗ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ. ಯದುವೀರ್ ಏನೆಲ್ಲ ಅವ್ರ ಪ್ರಿನ್ಸಿಪಲ್ ಹೇಳಿದ್ದು ನೆನ್ಪಿಟ್ಕೊಂಡಿದ್ದಾನೆ ಅಂತ ಕೇಳೋಣ ಬನ್ನಿ. ಫ್ರೆಂಡ್ಸ್, ಮುಗೀತು ಓರಿಯೆಂಟೇಷನ್ ಡೇ. ಹೆಂಗಿತ್ತು? ಚೆನ್ನಾಗಿತ್ತಾ ಇದುವೆ? ಎಂಜಾಯ್ ಮಾಡ್ದಾ? ನಿಮ್ಮ ಪ್ರಿನ್ಸಿಪಲ್ ಏನೇನು ಹೇಳಿದ್ರು ಹೇಳಪ್ಪ ನೋಡೋಣ. ಮೊಬೈಲ್ ನೋಡಬಾರ್ದು, ಟಿವಿ ನೋಡಬಾರ್ದು, ಪಪ್ಪ ಜೊತೆ ಕೊಡಬೇಕು, ಪಪ್ಪ ಜೊತೆ ಮಾತಾಡಬೇಕು, ಆಮೇಲೆ ಟಿವಿ ನೋಡಬಾರ್ದಂತೆ, ಆಮೇಲೆ ರೆಸ್ಪೆಕ್ಟ್ ಕೊಡ್ಬೇಕಂತೆ, ಬೇಕು ಅಲ್ಲ, ರೆಸ್ಪೆಕ್ಟ್ ಕೊಡ್ಬೇಕು ಎಲ್ರಿಗೂ, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಬೇಕು. ಆಮೇಲೆ ಇನ್ನ ಏನು ಹೇಳಿದ್ರು? ಅದೇ ಹೇಳೋದು. ಅವ್ರು ಎಷ್ಟೇ ಹೇಳ್ಕೊಡ್ಲಿ, ಫಸ್ಟ್ ಪೇರೆಂಟ್ಸ್ ಆಗಿ ನಮ್ಮ ಕಡೆಯಿಂದನೇ ಅವ್ನಿಗೆ ಒಳ್ಳೆ ಕಲ್ಚರ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳ ಜೊತೆ ಅಂತ ಸ್ಪೆಂಡ್ ಮಾಡಿಲ್ಲ ಅಂದ್ರೆ ಹಾಳು ಮಾಡೋ ವಿಷಯ ಹೇಳ್ಕೊಡ್ಬಾರ್ದು ಅಂತ ಹೇಳಿದ್ರು. ಫ್ರೆಂಡ್ಸ್, ಈಗ ಓರಿಯೆಂಟೇಷನ್ ಮುಗೀತು. ರೂಪೇಶ್ ಅವ್ರ ಫ್ರೆಂಡ್ ಅವ್ರ ಹಕ್ಕನ್ ಶ್ರೀಮಂತ ಇದೆ ಇವತ್ತು. ಸ್ಯಾರಿ ತೊಗೊಂಡಿದ್ದೀನಿ, ಬ್ಯಾಂಗಲ್ಸ್ ತೊಗೊಳೋದು ಮರ್ತೋಯ್ತು. ಸೊ ಹಾಗಾಗಿ ಬ್ಯಾಂಗಲ್ಸ್ ತೊಗೊಳ್ಳೋಣ ಅಂತ ಬಂದೆ. ಬ್ಯಾಂಗಲ್ಸ್ ಎಲ್ಲ ತೊಗೊಂಡು ಹೋಗಿ ಸೀಮಂತ ಅಟೆಂಡ್ ಮಾಡಿಬಿಟ್ಟು ಮನೆಗೆ ಹೋಗಿ ಯದುವೀರ್ ಸ್ಕೂಲ್ ಬುಕ್ಸ್ ಬೈಂಡ್ ಹಾಕ್ಬಿಟ್ಟು ಇವತ್ತು ಸಾಯಂಕಾಲದೊಳಗಡೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಬಿಡಮ್ಮ, ತೊಗೊಂಡ್ಬರ್ತೀನಿ. ಎಲ್ಲಿ ಓಪನಿಂಗು? ಇಲ್ಲೇ. ಸೀಮಂತ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ನೆಕ್ಸ್ಟ್ ಏನು ಮಾಡಿದ್ವಿ ಅಂತ ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಕಾಮೆಂಟ್ ಮಾಡೋದು ಮರಿಬೇಡಿ. ಸೊ ಇನ್ ದ ನೆಕ್ಸ್ಟ್ ವೀಡಿಯೋ, ಬೈ ಬೈ, ಲಾಟ್ಸ್ ಆಫ್ ಲವ್.